ಹಾಯ್ ಫ್ರೆಂಡ್ಸ್, ಮಾಹಿತಿ ಜಗತ್ತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಮಂಡ್ಯ ಸ್ಟೈಲಲ್ಲಿ ಮೀನುಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಿಶ್ಶು ಇದು ಗಾಳ ಹಾಕಿಡ್ಕೊಂಬಂದಿರೋದು ನಾವೇ. ಸೊ ಇದನ್ನು ಸಿಂಪಲ್ಲಾಗಿ ಸಾಂಬಾರು ಮಾಡ್ತೀವಿ ನಮ್ಮ ಮಂಡ್ಯ ಸ್ಟೈಲಲ್ಲಿ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀವಿ. ಮೀನು ಸಾಂಬಾರು ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಥರವಾಗಿ ಮಾಡ್ತಾರೆ. ಬಟ್ ನಾವು ಸೇಮ್ ಮಾಡ್ತೀವಿನೋ, ಬಟ್ ನಮ್ಮ ಸ್ಟೈಲಲ್ಲಿ ನಾವು ವಿಚಿತ್ರ ಅಂತ ಅಂದ್ಕೊತೀವಿ. ನಾವು ಮಾಡ್ದಂಗೆ ಬೇರೆಯವರೆಲ್ಲ ಮಾಡೋದಿಲ್ಲ, ಬೇರೆಯವ್ರು ಮಾಡ್ದಂಗೆ ನಾವು ಮಾಡೋದಿಲ್ಲ ಅಷ್ಟೇ. ಸೊ ನಾವು ಮಾಡೋದು ಹೇಗೆ, ನಮ್ಮ ಮಂಡ್ಯ ಸುತ್ತಲೂ ಹೇಗೆ ಮಾಡ್ತಾರೆ ಅನ್ನೋದೊಂದು ಹೇಳ್ತಾಯಿದ್ದೀನಿ ಇಲ್ಲಿ. ಫಸ್ಟು ಆಲ್ರೆಡಿ ಇಟ್ಕೊಂಬಿಟ್ಟಿದ್ದೀನಿ ಹುಣಸೆಹಣ್ಣು. ನಾನು ಹುಳಿ ಬಿಡೋದಿಲ್ಲ, ಪೂರ್ತಿ ರುಬ್ಕೊಂಡ್ಬಿಡ್ತೀನಿ. ಟೊಮೊಟೊ ಆ್ಯಂಡ್ ಈರುಳ್ಳಿ ಮತ್ತು ಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಈಗ ಹಾಕ್ತಿದ್ದೀನಿ. ಇದ್ರ ಜೊತೆಗೆ ರೈಸ್ ಮಾಡ್ತಾಯಿದ್ದೀನಿ. ಇದೇನಪ್ಪ ತೋಟ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಬಿಡಿ. ನಮ್ಮ ತೋಟದಲ್ಲಿ ಪುದೀನ ಇದೆ. ಸೊ ಹಾಗಾಗಿ ಕಿತ್ಕೊಂಬರೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ನೋಡಿ, ಇದು ನಮ್ಮ ಸಿಂಪಲ್ ಕೈ ತೋಟ. ನಮ್ಮಮ್ಮ ಕನಕಾಂಬರ ಎಲ್ಲ ಹಾಕಿದ್ದಾರೆ, ನಿಂಬೆ ಗಿಡ, ಪುದೀನ ನೋಡಿ ನಾವೇ ಹಾಕೊಂಡಿದ್ದೀವಿ, ನಾಟಿ ಪುದೀನ. ಘಮ ಘಮ ಅನ್ನುತ್ತೆ. ಸೊ ನಮಗೇನು ಪುದೀನ ಜ್ವರ ಇಲ್ಲ. ಕಾಕಡ, ಸಾರಿ ಮಳ್ಳೆ ಗಿಡ ಇದು ಕಾಕಡ, ಕನಕಾಂಬರ, ಇದು ಬದನೆ ಗಿಡ. ಈ ಮೆಣಸಿನ್ಕಾಯಿ ನೋಡಿದ್ದೀರಾ ಅಂತ ಅನಿಸುತ್ತೆ. ಇದು ಬಲ್ತಿರೋದು ಯಾವುದು, ಎಳೆದು ಯಾವುದು ಅಂತ ಗೊತ್ತೇ ಆಗಲ್ಲ ಆ್ಯಕ್ಚುಲಿ. ಯಾರೋ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ನಮ್ಮ ಅಡಕೆ ಸಸಿ. ನೋಡಿ, ಪುದೀನ ಪೂರ್ತಿ ಹಾಕ್ತೀನಿ. ಪುದೀನ ಹಣ್ಣು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು ಹಾಕಿಲ್ಲ, ಹಾಕಬೇಕು. ಏನಂದರೆ ಕೆಲವರು ಶುಂಠಿ ಆ್ಯಂಡ್ ಬೆಳ್ಳುಳ್ಳಿ ಪೇಸ್ಟನ್ನು ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ತಾರೆ. ಬಟ್ ನಾನು ಆ ಥರ ಏನು ಹಾಕೋದಿಲ್ಲ. ನಾನು ಒಂದೇ ಸಲ ಹಾಕಿ ರುಬ್ಬಿಡ್ತೀನಿ. ಕೆಲವರು ಸಪ್ರೇಟ್ ಹಾಕ್ತಾರೆ, ಕೆಲವರು ಹುಣಸೆಹಣ್ಣು ಹುಳಿ ಬಿಡ್ತಾರೆ. ನಾನು ಏನಿಲ್ಲ, ಸಾಂಬಾರು ಪುಡಿನೂ ಸಹ ಸೇರಿಸಿ ರುಬ್ಬಿಡ್ತೀನಿ. ಸೊ ಇದೇ ನನ್ನ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ನೀವೆಲ್ಲ ಹೇಗೆ ಮಾಡ್ತೀರ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಸಾಂಬಾರು ಪೌಡರ್ ಇದು ನೋಡಿ, ಅಮ್ಮ ಉಪ್ಪು ಹಾಕಿ ಇಟ್ಟಿದ್ದಾರೆ. ಸಾಂಬಾರು ಪೌಡರ್ ಹುಳ ಆಗಬಾರ್ದು ಅಂತ, ಯಾಕೆಂದರೆ ಜಾಸ್ತಿ ಮಾಡಿಸಿದ್ವಿ. ಸೊ ಹಾಗಾಗಿ ಸಾಂಬಾರು ಪೌಡರ್ ನೀವು ಹಾಗೆ ರುಬ್ಕೋಬೋದು, ಇಲ್ಲ ಅಂದರೆ ಕಲಸಿ ಆಮೇಲೆ ಬಿಡ್ತೀನಿ ಅಂದರೂ ಬಿಡ್ಬೋದು. ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು. ಬಟ್ ನಾವು ರುಬ್ಕೊಂಡು ಮಾಡ್ತೀವಿ. ಸಾಂಬಾರು ಎಷ್ಟು ಅಂದರೆ ನಾವೆಲ್ಲ ಟೂ ಟೈಮ್ಸ್ ಯೂಸ್ ಮಾಡ್ತೀವಿ ಮೀನು ಸಾಂಬಾರು. ಸೊ ನೀವು ಎಷ್ಟು ಟೈಮ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಎಲ್ಲ ಇದೆ ಅದರೊಳಗೆ, ಎಲ್ಲ ಸೇರಿಸಿ ಒಂದೇ ಸಲ ಮಿಕ್ಸ್ ಮಾಡಿ ರುಬ್ಬಿಡ್ತೀವಿ. ನೋಡಿ, ಈ ಥರ ಇರುತ್ತೆ. ನಾವಿನ್ನೇನು ಒಗ್ಗರಣೆ ಆಯಿಲ್ ಬಿಟ್ಟು ಇನ್ನು ಫ್ರೈ ಮಾಡೋದು ಆ ಥರ ಏನು ಮಾಡೋದಿಲ್ಲ. ನ್ಯಾಚುರಲ್ ಆಗಿರುತ್ತೆ. ನಾವು ಫಿಶ್ಗೆ ಆಯಿಲ್ನೇ ಯೂಸ್ ಮಾಡಲ್ಲ.
ಕೆಲವರು ಆಯಿಲ್ ಯೂಸ್ ಮಾಡಿದ್ರೆ ಫಿಶ್ ಸಾಂಬಾರು ಮಾಡಲ್ಲ, ಬಟ್ ನಾವು ನ್ಯಾಚುರಲ್ ಆಗಿ ಮಾಡ್ತೀವಿ. ಇದೇ ನಮ್ಮ ಸ್ಪೆಷಾಲಿಟಿ, ಇದೇ ನಮ್ಮ ಮಂಡ್ಯ ಸ್ಟೈಲ್. ಸೊ ನಮ್ಮ ಈ ಸ್ಟೈಲ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಯಾವ ರೀತಿ ಮಾಡ್ಬೋದಾಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನೋ ಆಯಿಲ್ ಯೂಸಿಂಗ್. ಇಷ್ಟು ಗಟ್ಟಿ ಇದ್ರೆ ಸಾಕು, ತುಂಬ ತೆಳುವಿದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಇದೊಂದೆರಡು ಕುದಿ ಬೀಳ್ತಿದ್ದಂಗೆ ಫಿಶ್ ಹಾಕ್ಬಿಡ್ತೀವಿ. ಹಿಡ್ದಿರೋ ಮೀನು ತುಂಬ ಟೇಸ್ಟಿಯಾಗಿರುತ್ತೆ, ಸಣ್ಣ ಮೀನು ಜೊತೆಗೆ. ಕುದೀತಾ ಇದೆ, ಫಿಶ್ ಹಾಕ್ಬಿಡೋಣ.